ಹಳೆ ಮೀಸಲಾತಿಯಂತೆಯೇ 56,000 ಉದ್ಯೋಗಗಳ ನೇಮಕಾತಿ ಮಾಡಿ. ಈ ಹಿಂದೆ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿಗಳನ್ನು ಹೆಚ್ಚಳ ಮಾಡಿರುವ ಆದೇಶ ಸಂವಿಧಾನದ 9ನೇ ಶೆಡ್ಯೂಲ್ನಲ್ಲಿ ಸೇರಿಸಲು ಕೇಂದ್ರ ಸರ್ಕಾರ ಮನವರಿಕೆ ಮಾಡಿಕೊಡಲು ಪ್ರಧಾನಮಂತ್ರಿಗಳ ಬಳಿಕ ನಿಯೋಗ ಹೋಗಬೇಕು. ಈ ಕುರಿತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಒಳ ಮೀಸಲಾತಿಗೆ ಸಂಬಂಧಿಸಿರುವಂತೆ ಇರುವ ಗೊಂದಲಗಳು, ಸಮಸ್ಯೆಗಳು ಹಾಗೂ ನ್ಯಾಯಾಲಯದ ಅಡೆತಡೆಗಳು ನಿವಾರಣೆಯಾಗುವ ತನಕ ಒಳ ಮೀಸಲಾತಿ ಕೈಬಿಟ್ಟು ಹಳೆ ಮೀಸಲಾತಿ ಜಾರಿಗೆ ತಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ 56,000 ಉದ್ಯೋಗಗಳನ್ನು ನೇಮಕಾತಿ ಮತ್ತು ಶಿಕ್ಷಣಕ್ಕೆ ತೊಂದರೆ ಆಗದಂತೆ ಸೂಕ್ತ ಆದೇಶ ಹೊರಡಿಸಬೇಕು ಎಂದು ಬಾಗೇಪಲ್ಲಿ ತಾಲೂಕು ಲಂಬಾಣಿ ಅಭಿವೃದ್ಧಿ ಸಂಘ ರಾಜ್ಯ ಸರ್ಕಾರಕ್ಕೆ ಲಂಬಾಣಿ ಜಿಲ್ಲಾಧ್ಯಕ್ಷ ಶ್ರೀರಾಮ್ ನಾಯಕ್ ಒತ್ತಾಯಿಸಿದ್ದಾರೆ. ಒಳ ಮೀಸಲಾತಿ ಈಗ ಸದ್ಯಕ್ಕೆ ಆಗಲಾರದ ಕೆಲಸ, ಯಾಕಂದರೆ ಅದು ಕೋರ್ಟಲ್ಲಿರೋದು. ಕೋರ್ಟಲ್ಲಿ ಈಗಾಗಲೇ 3 ದಾವೆಗಳನ್ನು ಹೂಡಿದ್ದಾರೆ. ಕೋರ್ಟು ಅದನ್ನು ಮಾಡಬಾರದು ಎಂಬುದಾಗಿ ಸೂಚನೆಯನ್ನು ಸರ್ಕಾರಕ್ಕೆ ಕೊಟ್ಟಿದೆ. ಅಷ್ಟು ಮಾತ್ರವಲ್ಲದೆ ಏನಿದೆ ಹಳೆಯ ಮೀಸಲಾತಿ ಅದನ್ನೇ ಮುಂದುವರಿಸಬೇಕು ಎಂಬುದಾಗಿ ಕೋರ್ಟ್ ಆದೇಶವನ್ನು ಸಹ ಧಿಕ್ಕರಣೆ ಮಾಡಿ ಅದು ಒಳ ಮೀಸಲಾತಿ ಮಾಡಬೇಕೆಂಬುದು ಹಠದಿಂದ ಮಾಡುದು. ಆದರೆ ಸರ್ಕಾರಕ್ಕೆ ಅದು ಚಾಟಿ ಬೀಸಿದಂಥ ಒಂದು ಉತ್ತರವನ್ನು ನ್ಯಾಯಾಲಯ ಕೊಟ್ಟಿದೆ. ಅಷ್ಟು ಮಾತ್ರವಲ್ಲದೆ ಅದನ್ನು ಮಾಡಿದಂಥ ಸಮಯದಲ್ಲಿ ಆಗಿರುವಂಥ ಲೋಪದೋಷಗಳನ್ನು ನಮ್ಮ ಸಿ ವರ್ಗದ ನಾಯಕರು ಸರ್ಕಾರಕ್ಕೆ ಮನದಟ್ಟು ಮಾಡಿದ್ದಾರೆ. ಅಷ್ಟು ಮಾತ್ರದ ಮೇಲೆ ತೀವ್ರವಾದಂಥ ವಿಚಾರಣೆಯನ್ನು ಸಹ ಮಾಡಿದ್ದಾರೆ. ಅದರ ಫಲವಾಗಿ ಇವತ್ತು ಯಥಾಸ್ಥಿತಿ 50 ಏನಿತ್ತು, ಒಳ ಮೀಸಲಾತಿ ಬೇಡ, 50% ಮೀಸಲಾತಿಯನ್ನೇ ಮುಂದುವರಿಸುವಂಥ ಒಂದು ಕಾರ್ಯವನ್ನು ಸರ್ಕಾರ ಕೈಗೊಂಡಿದೆ. ಆದರೆ ಅದನ್ನು ಮಾಡಬಾರದು ಎಂಬುದಾಗಿ ಒತ್ತಡವನ್ನು ಎ ವರ್ಗದ ನಾಯಕರು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವೇ ಅದರಲ್ಲಿ 17% ಅಂತಿತ್ತು. ಆ 17% ಮಾಡಲಿಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ಗವರ್ನರ್ ಅದನ್ನು ರಿಜೆಕ್ಟ್ ಮಾಡಿದ್ರು. ಅಷ್ಟು ಮಾತ್ರವೇ ಒಳ ಮೀಸಲಾತಿಯನ್ನು ಅದನ್ನು ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಮತ್ತೆ ಅವರು ಒತ್ತಡವನ್ನು ಹೇರಿ ಮಾಡಿದ್ರು. ಆದರೂ ನ್ಯಾಯಾಲಯ ಅದು ಆಗುವುದಿಲ್ಲ ಎಂಬ ಒಂದು ಸೂಚನೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಯಾಕೆ? ಪಟ್ಟಣದ ಕಾರ್ಯನಿರತರ ಪತ್ರಕರ್ತರ ಸಂಘದ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಜಾರಿ ಮಾಡಿರುವ ಕಾಯ್ದೆಯಲ್ಲಿ ಪರಿಶಿಷ್ಟ ಜಾತಿಗಳನ್ನು 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಬಲಗೈ ಸಮುದಾಯಗಳನ್ನು ಬಿ ಗುಂಪಿಗೆ ಸೇರಿಸಿ ರೋಸ್ಟರ್ ಬಿಂದುವಿನಲ್ಲಿ 9ನೇ ಸ್ಥಾನಕ್ಕೆ ಇಳಿಸಲಾಗಿದೆ. ಇದರಿಂದಾಗಿ ಬಲಗೈ ಸಂಬಂಧಿಸಿದ ಜಾತಿಗಳಿಗೆ ಅನ್ಯಾಯವಾಗಿದೆ. ಸರ್ಕಾರಿ ನೇಮಕಾತಿಯಲ್ಲಿ ಉದ್ಯೋಗಗಳನ್ನು ನೇಮಕ ಮಾಡಿದಾಗ ಬಲಗೈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಉದ್ಯೋಗ ದೊರಕುವುದಿಲ್ಲ. ಉನ್ನತ ಶಿಕ್ಷಣ, ಪ್ರವೇಶಾತಿ, ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರ ಬಡ್ತಿಯಲ್ಲಿಯೂ ಅವಕಾಶ ಸಿಗುವುದಿಲ್ಲ. ಹಾಗಾಗಿ ಸರ್ಕಾರ ಇಂತಹ ಅವೈಜ್ಞಾನಿಕ ಪರಿಶಿಷ್ಟ ಜಾತಿಗಳ ಕಾಯ್ದೆಯನ್ನ ತಿರಸ್ಕರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಜಾತಿ ವರ್ಗೀಕರಣ ಬಿಟ್ಟು ಹಿಂದಿನ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವುದು ಸ್ವಾಗತಾರ್ಹ. ತ್ವರಿತವಾಗಿ ಹಿಂದಿನ ನಿಯಮದಂತೆ ನೇಮಕಾತಿ ಮತ್ತು ಶಿಕ್ಷಣ ಪ್ರವೇಶ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಒತ್ತಾಯಿಸುತ್ತೇವೆ. ಈ ಸಂದರ್ಭದಲ್ಲಿ ಲಂಬಾಣಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ನಾರಾಯಣ್ ನಾಯಕ್, ಉಪಾಧ್ಯಕ್ಷ ಶಿವಶಂಕರ್, ಖಜಾಂಚಿ ಸುರೇಶ್ ನಾಯಕ್, ಮಂಜುನಾಥ್ ನಾಯಕ್, ಬಾಲು ನಾಯಕ್, ನಾಗಿ ನಾಯಕ್, ಶ್ರೀನಿವಾಸ್ ನಾಯಕ್, ರಮೇಶ್ ನಾಯಕ್, ಆರ್ ನಾರಾಯಣ್ ನಾಯಕ್, ರಾಮಾಂಜಿ ನಾಯಕ್, ನರಸಿಂಹ ನಾಯಕ್, ಬಾಬು ನಾಯಕ್ ಮತ್ತು ಲಂಬಾಣಿ ಸಮುದಾಯದವರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಅದನ್ನ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಎಂಬುದಾಗಿ ಹೇಳುವಾಗ, ಈಗಾಗಲೇ ಓದಿರುವಂತಹ ವಿದ್ಯಾರ್ಥಿಗಳು 3-4 ವರ್ಷಗಳಿಂದ ಉದ್ಯೋಗ ಅವಕಾಶಕ್ಕಾಗಿ ಎದುರು ನೋಡ್ತಾ ಇರುವಂಥ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಆಗ ಅನ್ಯಾಯ ಆಗೋದು ಬೇಡ. ಈ 15% ಏನಿದೆ ಅದರ ಮಿತಿಯಲ್ಲೇ ಮಾಡಿ, ಹಳೆಯ ಮೀಸಲಾತಿ ಏನಿತ್ತು ಅದೇ ಮೀಸಲಾತಿಯಲ್ಲಿ ಮಾಡಿ ಎಂಬ ಒತ್ತಾಯವನ್ನು ಸಹ ನಾವು ಘಟಾಘೋಷವಾಗಿ ಮಾಡ್ತಾ ಇದ್ದೀವಿ. ಅಷ್ಟು ಮಾತ್ರವಲ್ಲದೆ ಏನು ಈಗ ಸರ್ಕಾರ ಮಾಡ್ತಾ ಇದೆ ಅದನ್ನು ನಾವು ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತಾ ಇದ್ದೀವಿ. ABC ಬೇಡ, ಅದು ABC ಆಗಿ ಈಗಾಗಲೇ ಹೊರಡಿಸಿರುವಂಥ ಕ್ಯಾಟಗಿರಿಯನ್ನು ಹಿಂಪಡಿಬೇಕು, ಹಳೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳನ್ನೇ ಮುಂದುವರಿಸಬೇಕು ಎಂಬ ಘೋಷಣೆಯೊಂದಿಗೆ ಮಾಡ್ತಾ ಇರುವಂಥ ಈ ಒಂದು ಪ್ರೆಸ್ ಮೀಟು. ಆದ್ದರಿಂದ ಸರ್ಕಾರಕ್ಕೆ ನಾವು ತಿಳಿಸ್ತಾ ಇರೋದು ಒಂದೇ ಒಂದು, ಈಗ ಏನಿದೆ ಸದ್ಯಕ್ಕೆ ನಮ್ಮ ಮುಂದೆ 56,000 ಹುದ್ದೆಗಳಿದ್ದಾವೆ. ಇದು ಹಳೆಯ ಮೀಸಲಾತಿಗಳ ಪ್ರಕಾರ ಹಳೆಯ ಮೀಸಲಾತಿ ಅನ್ವಯ ಮಾಡಿ ಈ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾವ ವರ್ಗಕ್ಕೂ ಅನ್ಯಾಯವಾಗಬಾರ್ದು, ಜನರಿಗೂ ಅನ್ಯಾಯವಾಗಬಾರ್ದು, BCMA, BCMD, SC STಗಳಿಗೆ ಯಾರಿಗೂ ಅನ್ಯಾಯ ಆಗೋ ರೀತಿಯಲ್ಲಿರುವಂಥ ಹಳೆಯ ಪದ್ಧತಿಯನ್ನು ಉಪಯೋಗಿಸಿಕೊಂಡು ಈಗ
ಅದನ್ನು ಮುಂದುವರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಈ ಹಿಡಿಯುವಂಥ ಎ ವರ್ಗದ ನಾಯಕರು ಹಿಡಿಯುವಂಥ ಪಟ್ಟಿನಿಂದ ಉದ್ಯೋಗ ಅವಕಾಶ ಎಲ್ಲರಿಗೂ ಕಳೆದು ಹೋಗ್ತಾ ಇದೆ. ಆ ಕಳೆದು ಹೋಗೋದ್ರಿಂದ ಪಾಪ ವಯಸ್ಸಿನ ಮಿತಿ ಇರೋದ್ರಿಂದ ಆ ವಯಸ್ಸಿನ ಮಿತಿ ಮೀರಿದ ಮೇಲೆ ಅವರು ಅಪ್ಲಿಕೇಶನ್ ಹಾಕೊಳ್ಳೋಕ್ಕೂ ಆಗೋದಿಲ್ಲ. ಆದ್ದರಿಂದ ಇದನ್ನು ಮನೆಗಂಡು ಸರ್ಕಾರ ತಕ್ಷಣ ಇದನ್ನು ರದ್ದು ಮಾಡಿ ಹಳೆ ಮೀಸಲಾತಿ ಪ್ರಕಾರ ಇದನ್ನು ಜಾರಿ ಮಾಡಬೇಕು, ಉದ್ಯೋಗ ಅವಕಾಶವನ್ನು ಎಲ್ಲರಿಗೂ ಕಲ್ಪಿಸಿಕೊಡ್ಬೇಕು ಎಂಬ ಒಂದು ಒತ್ತಾಯದ ಮೇಲೆ ಮಾಡ್ತಾ ಇರುವಂಥ ಈ ಪ್ರೆಸ್ ನೋಟ್ ಇದೆ. ಆದ್ದರಿಂದ ದಯವಿಟ್ಟು ತಮ್ಮ ಮಾಧ್ಯಮಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಒತ್ತಡ ತರಬೇಕೆಂಬುದಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅಷ್ಟು ಮಾತ್ರವೇ ಕರ್ನಾಟಕ ರಾಜ್ಯದ 224 MLAಗಳಿಗೂ ಸಹ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ, ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದೀವಿ. ನ್ಯಾಯ ಹೋರಾಟ ನಡೀತಾ ಇದೆ. ಆಲ್ರೆಡಿ ಇದರಲ್ಲಿ 3 ಕೇಸ್ ಇದೆ ಎಂಬುದಾಗಿ ನಾವು ಪುನರುಚ್ಚಾರಣೆ ಮಾಡ್ತಾ ಇದ್ದೀವಿ. ಈ 3 ಕೇಸು ಇತ್ಯರ್ಥ ಆಗುವಷ್ಟೊತ್ತಿಗೆ ಕಾಲಗಳೇ ಕಳೆದು ಹೋಗುತ್ತವೆ, ಸರ್ಕಾರಗಳು ಉಳಿದು ಹೋಗುತ್ತವೆ. ಈಗೇನು 50,000 ಹುದ್ದೆ ಇದೆ ಇದನ್ನು ತಕ್ಷಣವೇ ಜಾರಿ ಮಾಡಿ ಎಲ್ಲರಿಗೂ ಅನುಕೂಲವಾದ ರೀತಿಯಲ್ಲಿ ಮಾಡಿಕೊಡ್ಬೇಕೆಂಬುದಾಗಿ ನಮ್ಮ ಪ್ರೆಸ್ ನೋಟ್ ಮುಖಾಂತರ ಸಿ ವರ್ಗದ ಮುಖಾಂತರ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಇಷ್ಟು ಮಾತ್ರ ಇದರಲ್ಲಿ ಬಹಳಷ್ಟು ಅನ್ಯಾಯ ಇದೆ. 63 ಕ್ಯಾಟಗರಿಗಳನ್ನು ಒಂದು ಕಡೆ ಸೇರಿಸಿದ್ದಾರೆ. ಇದು ದೊಡ್ಡ ಅನ್ಯಾಯ. ಅದರಿಂದ ಇದನ್ನು ಸಹ ಮನೆಗಣಲಿಕ್ಕೆ ನಮ್ಮ ನಾಯಕರು CM ಅವರಿಗೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ, ವಿಶ್ವಾಸದಿಂದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ನೋಡುವಾಗ ನೀವು ಇಂಥ ಇದಕ್ಕೆ ಕೈ ಹಾಕುವಾಗ ಮುಂಬರುವಂತಹ ದಿನಮಾನಗಳಲ್ಲಿ ನಮ್ಮ ಸಮುದಾಯಗಳನ್ನು ನೀವು ಹೊರಗಡೆಗೆ ತೆಗೆದುಕೊಂಡು ಅವರನ್ನು ಕರೆಸಿ ನಾವು ಬರ್ತೀವಿ, ಇತ್ಯರ್ಥ ಆಗಲಿ ಎಂಬ ಒಂದು ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ. ಅದು ಸಹ ಆಗಲಿ. ಹಾಗಾಗಿ ನಾವು ಸದ್ಯಕ್ಕೆ ಮಟ್ಟಿಗೆ ಈ 5-6 ಸಾವಿರ ಉದ್ಯೋಗ ಏನಿದೆ ಇದು ತಕ್ಷಣಕ್ಕೆ ಜಾರಿ ಆಗಬೇಕು, 50ರ ಅನುಪಾತದಲ್ಲಿ ನಡಿಬೇಕು ಎಂಬ ಒಂದು ವಿಜ್ಞಪ್ತಿಯನ್ನು ಮತ್ತು ಎಚ್ಚರಿಕೆಯನ್ನು ನಾವು ಕೊಡ್ತೇವೆ. ಧನ್ಯವಾದಗಳು.